ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ ನೋಡಿ: ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನ ಪರೀಕ್ಷಿಸಿ. ಹಾಗಾದ್ರೆ ಇಲ್ಲೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಈ ಸಮೀಕರಣವನ್ನು ಬಿಡಿಸಬೇಕು. ಇದರಲ್ಲಿಯ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿದು ಆಮೇಲೆ ಆ ಚರಾಕ್ಷರದ ಬೆಲೆಯನ್ನು ಸಮೀಕರಣ ತುಂಬಿ ಅದು ಸಮವಾಗಿದೆ ಇಲ್ಲ ಅಂತೇಳಿ ನಾವು ತಿಳ್ಕೊಬೇಕಾಗಿದೆ. ಹಾಗಾಗಿ ನೋಡಿ, ಮೊದಲನೇದಾಗಿ ಯಾವ ರೀತಿ ಹೇಗೆ ಅಂದಾಗ ಇಲ್ಲೊಂದು ಬ್ರಾಕೆಟ್ ಇದೆ. ಮೊದಲನೇದಾಗಿ ನಾವು ಬ್ರಾಕೆಟ್ ಅನ್ನ ಬಿಡಿಸ್ಕೊಳ್ಬೇಕು. n2x ಪ್ಲಸ್ 4 ಇಲ್ಲಿ ನೋಡಿ, ಬ್ರಾಕೆಟ್ ದಲ್ಲಿರುವಂತಹ ಸಂಖ್ಯೆಗಳಿಗೆ ಈ ಹೊರಗಿನ ಸಂಖ್ಯೆಯಿಂದ ಗುಣಿಸಬೇಕು. 3ರಿಂದ x ಅನ್ನು ಗುಣಿಸಿದಾಗ 3x ಆಗ್ತಾ ಇದೆ. 3x ಮೈನಸ್ 3 ಅಂದ್ರೆ 3, ಮುಂದೇನಿದೆ ಪ್ಲಸ್ 7. ಈಗ ನೋಡಿ 3x, ಇಲ್ಲಿ ಒಂದು ಪ್ಲಸ್ ಇದೆ ಮೈನಸ್ ಇದೆ ಸಂಖ್ಯೆಯಲ್ಲಿ. ಹಾಗಾದ್ರೆ ಪ್ಲಸ್ ಮೈನಸ್ ಇದ್ದಾಗ ಕಲಿಬೇಕು. 7ರಲ್ಲಿ 3 ಕಳೆದಾಗ 4, ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಏನಿದೆ ಪ್ಲಸ್ ಇದೆ, ಹಾಗಾಗಿ ಪ್ಲಸ್ ಬರ್ಕೋಬೇಕು. ಎಡಭಾಗದಲ್ಲಿ ಹೇಗಿದೆ ಹಾಗೆ ಬರೆದುಕೊಳ್ಳೋಣ. n2x ಪ್ಲಸ್ 4. ಈಗ ನೋಡಿ n2x 3x, ಹಾಗಾದ್ರೆ ಇವೇನಾದವು ಬೀಜ ಪದಗಳಾದವು. ಬೀಜ ಪದಗಳನ್ನು ಒಂದ್ ಕಡೆಯಿಂದ ಬರ್ಕೊಳ್ಳೋಣ, ಸಂಖ್ಯೆಗಳನ್ನ ಒಂದ್ ಕಡೆ ಬರೆದುಕೊಳ್ಳೋಣ. n2x 3x ಎಡಭಾಗಕ್ಕೆ ಬಂದಾಗ ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ, ಇಲ್ಲಿ ಬಂದಾಗ ಮೈನಸ್ ಆಗ್ತಾ ಇದೆ. n2x ಮೈನಸ್ 3x, ಇಲ್ಲಿ ಈಗಾಗಲೇ 4 ಇದೆ ಅಂದ್ರೆ ಪ್ಲಸ್ 4, ಇಲ್ಲಿ ಪ್ಲಸ್ 4 ಇದೆ, ಇದು ಬಲಭಾಗಕ್ಕೆ ಹೋದಾಗ ಮೈನಸ್ ಆಗ್ತಾ ಇದೆ, ಮೈನಸ್ 4. ಈಗ ನೋಡಿ 4ರಲ್ಲಿ 4 ಕಳೆದಾಗ 0 ಆಯ್ತು. 8x ರಲ್ಲಿ 3x ಅನ್ನು ಕಳೆದಾಗ ಎಷ್ಟು ಬಂತು? 5x ಅಂತೇಳಿ ಬರ್ತಾ ಇದೆ. 5x ಅಂದ್ರೆ 5 ಗುಣಿಸು x ಆಗ್ತಾ ಇದೆ. ಹಾಗಾದ್ರೆ x ಬೆಲೆ ಬೇಕಾಗಿದೆ 0. ಇಲ್ಲಿ ಗುಣಾಕಾರ ಇದ್ದದ್ದು ಇಲ್ಲಿ ಭಾಗಾಕಾರ ಆಗ್ತಾ ಇದೆ. ಹಾಗಾದ್ರೆ 0ನ್ನ 5ರಲ್ಲಿ ಭಾಗಿಸಿದಾಗ ನಮಗೆ ಉತ್ತರ ಎಷ್ಟು ಬರ್ತಾ ಇದೆ? 0 ಬರ್ತಾ ಇದೆ. ಹಾಗಾಗಿ x ಎಷ್ಟಾಯ್ತು? 0. ಈಗ ನಾವು ಈ ಲೆಕ್ಕದ ಒಂದು ಉತ್ತರವನ್ನ ಕಂಡುಹಿಡಿದಿದ್ದೇವೆ. ಇದನ್ನ ಏನ್ ಮಾಡಬೇಕಾಗಿದೆ? ಈ ಒಂದು ಸಮೀಕರಣದಲ್ಲಿ ತುಂಬಿ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತೇಳಿ ಕಂಡುಹಿಡಬೇಕಾಗಿದೆ. ಅದಕ್ಕೆ ನಾವು ಏನಂತ ಕೇಳ್ತಾ ಇದ್ದೇವೆ ಅಂದ್ರೆ ತಾಳೆ ನೋಡುವುದು. ಹೌದಾ? ತಾಳೆ ನೋಡುವುದು ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಸಮೀಕರಣವನ್ನು ಬರ್ಕೊಳ್ಳೋಣ. ಯಾವ ರೀತಿ ನೋಡಿ, n2x ಅಂದ್ರೆ n2 ಗುಣಿಸು x, n2 ಗುಣಿಸು x ಅಂತ ಬರ್ಕೊಳ್ತಾ ಇದ್ದೀನಿ. ಪ್ಲಸ್ 4 ಇಕ್ವಲ್ ಟು 3, ಈಗಾಗಲೇ ಇಲ್ಲಿ ಬ್ರಾಕೆಟ್ ಇದೆ. ಹೌದಾ? x ಮೈನಸ್ 1 ಪ್ಲಸ್ 7. ಈಗ x ಬೆಲೆಯನ್ನ ಇಲ್ಲಿ ತುಂಬಿಬಿಡೋಣ. x ಇಕ್ವಲ್ ಟು 0. ಹಾಗಾದ್ರೆ n2 ಗುಣಿಸು 0, n2 ಗುಣಿಸು 0 ಪ್ಲಸ್ 4 ಇಕ್ವಲ್ ಟು 3, x ಅಂದ್ರೆ 0 ಮೈನಸ್ 1 ಪ್ಲಸ್ 7. ಹೌದಾ? ಈಗ ನೋಡಿ n2 ಗುಣಿಸು 0, ಯಾವುದೇ ಸಂಖ್ಯೆಯನ್ನು 0 ಇಂದ ಗುಣಿಸಿದಾಗ ಉತ್ತರ 0 ಆಗ್ತಾ ಇದೆ, ಪ್ಲಸ್ 4. ಅದೇ ರೀತಿಯಲ್ಲಿ ನೋಡಿ, ಇಲ್ಲಿ 0ಯಲ್ಲಿ ಮೈನಸ್ 1 ಕಳೆಯೋದು. ಹಾಗಾದ್ರೆ 3 0ಯಲ್ಲಿ ಮೈನಸ್ 1 ಕಳೆದಾಗ ಏನಾಗ್ತಾ ಇದೆ? ಉತ್ತರ ಮೈನಸ್ 1 ಆಗ್ತಾ ಇದೆ, ಪ್ಲಸ್ 7. ಈಗ ಇಲ್ಲಿ ಬ್ರಾಕೆಟ್ ಇದೆ ಅಂದ್ರೆ ಈ ಸಂಖ್ಯೆಯನ್ನ ಗುಣಿಸಬೇಕಾಗಿದೆ. ಪ್ಲಸ್ ಮೈನಸ್ ಮುಂಚಿದಾಗ ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ, ಪ್ಲಸ್ ಮೈನಸ್ ಮುಂಚಿದಾಗ ಮೈನಸ್ ಆಯ್ತು. 3 ಒಂದ್ಲೆ 3, ಇಲ್ಲಿ ಮುಂದಿನಿದೆ ಪ್ಲಸ್ 7. ಹಾಗಾದ್ರೆ ನೋಡಿ 0ಗೆ 4 ಕೂಡಿಸಿದಾಗ 4 ಆಯ್ತು. ಇಲ್ಲಿ ಮೈನಸ್ 3 ಪ್ಲಸ್ 7, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಹಾಗಾಗಿ ಒಂದು ಪ್ಲಸ್ ಮೈನಸ್ ಇದ್ದಾಗ ಕಲಿಬೇಕು. 7ರಲ್ಲಿ 4 ಕಳೆದಾಗ 7ರಲ್ಲಿ 3 ಕಳೆದಾಗ 4 ಆಯ್ತು. ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಏನಿದೆ? ಪ್ಲಸ್ ಇದೆ. ಹಾಗಾದ್ರೆ ಇಲ್ಲಿ ಕೂಡ ಏನು, ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇರಬಹುದು. ಹಾಗಾದ್ರೆ LHS ಇಕ್ವಲ್ ಟು RHS ಅಂತೇಳಿ ನಾವು ಬರ್ಕೋಬಹುದಾಗಿದೆ. ಎರಡು ಉತ್ತರಗಳು ಸಮ ಬಂದಿದೆ. LHS ಅಂದ್ರೆ ಎಡಭಾಗ, ಲೆಫ್ಟ್ ಹ್ಯಾಂಡ್ ಸೈಡ್. RHS ಅಂದ್ರೆ ಬಲಭಾಗ.
ಎಡಭಾಗ ಮತ್ತು ಬಲಭಾಗಗಳು ಏನಾಗಿದ್ದಾವೆ, ಸಮವಾಗಿದ್ದಾವೆ. ಹಾಗಾಗಿ ನಾವು ಮಾಡಿದಂತ ಉತ್ತರ ಏನಾಗಿದೆ, ಸರಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ಮುಂದಿನ ವಿಡಿಯೋಗಳಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.